Samir, what qualities of humans please God? Oh, that was a nice question. God is pleased by honesty, truthfulness, innocence, kindness, and good deeds. So let us welcome our UKGC for the enactment based on truthfulness and keeping promises. ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಕ್ರೂರ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯ ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಲ್ಲ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯುಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಡಿ ಚದರಿ ಹೋದುವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ ಚಂದದೀತ ಬರುತ್ತಿದೆ. ಎಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿಗಾಯನು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು.
ಅನಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿಡಿಕೋ ಮಾಂಸವಿಡಿಕೋ ಗುಂಡಿಗೆಯ ಬಿಸಿ ರಕ್ತವಿಡಿಕೋ ದಂಡ ವ್ಯಾಘ್ರನಿ ನೀನಿದೆಲ್ಲ ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿದೊಂದು ಕನ್ನೆಗೆ ಬಳಲು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಳ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆದೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಲ್ಲ ಪುಣ್ಯಕೋಟಿ. ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸೀತು ಮೊಲೆಯ ಬೇಗದಿ ಚೆನ್ನ ಕೊಲ್ಲನ ಕರೆದು ಕಾಣು ಉನ್ನತಾದಿಂದೆಂದಿತು. ಎನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲಗೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿದೆ. ಜೀವನು ಸೌಭಾಗ್ಯ ಸಂಪ